ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 5, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಯಲ್ಲಿರುವಂತಹ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಪ್ರೆಸಿಡೆಂಟ್ಸ್ ರೂಲ್ ಎಂಡ್ಸ್ ಇನ್ ಮಣಿಪುರ್, ಸಿಎಂ ಸಾರ್ನ್ ಇನ್. ಸೊ ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪೊಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಮಣಿಪುರದಲ್ಲಿ ಇವತ್ತು ಪ್ರೆಸಿಡೆನ್ಷಿಯಲ್ ರೂಲ್ ಎಂಡ್ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಹೊಸದಾಗಿ CM ಅನ್ನು ಸಹ ಎಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಖೇಮ್ಚಂದ್ ಸಿಂಗ್ ಅವರ ಒಂದು ಆಯ್ಕೆಯನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಪ್ರೆಸಿಡೆಂಟ್ ರೂಲ್ ಅಂತ ಬಂದಾಗ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಯಾವ ರೀತಿಯಾಗಿ ಜಾರಿಗೆ ತರಲಾಗುತ್ತೆ, ಯಾವೊಂದು ಕಾರಣಕ್ಕೋಸ್ಕರ ಮಣಿಪುರ ನಡಿಯಲ್ಲಿ ಸಸ್ಪೆನ್ಷನನ್ನು ಮಾಡಿದ್ರು ಅನ್ನೋದು ಕ್ಲಿಯರಾಗಿ ನಮ್ಗೆ ಗೊತ್ತಿರಬೇಕು. ಮಣಿಪುರದಲ್ಲಿ ಒಂದು ಕಮ್ಯುನಿಟಿಯ ಆಧಾರದ ಮೇಲೆ ಏನು ಗಲಭೆ ನಡೀತಾ ಇತ್ತು, ಕೂಕಿ ಹಾಗೂ ಮೀಟಿ ಕಮ್ಯುನಿಟಿಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸಂವಿಧಾನಾತ್ಮಕವಾಗಿ ಸರ್ಕಾರ ಕಾಯ್ದೆಗಳನ್ನು ತರಲಿಕ್ಕೆ ಆಗ್ತಾ ಇಲ್ಲ, ಆ ಒಂದು ಗಲಭೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಮಷಿನರಿ ಫೇಲ್ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ರಾಷ್ಟ್ರಪತಿಗಳ ಆಡಳಿತವನ್ನು ಅಥವಾ ಪ್ರೆಸಿಡೆಂಟ್ ರೂಲನ್ನು ತೆಗೆದುಕೊಂಡು ಬಂದಿರುವಂಥದ್ದನ್ನು ಗಮನ ಹರಿಸ್ಬೋದು. ರಾಷ್ಟ್ರಪತಿಗಳ ಆಡಳಿತ ಅಂತ ಬಂದಾಗ ರಾಜ್ಯದಲ್ಲಿರುವಂತಹ ಸರ್ಕಾರವನ್ನು ಸಸ್ಪೆನ್ಷನ್ ಮಾಡಲಾಗುತ್ತೆ ಹಾಗೂ ಇಲ್ಲಿರುವಂಥ ಒಂದು ಆಡಳಿತಕ್ಕೆ ಹೊಣೆಗಾರಿಕೆ ನಮ್ಮ ಸೆಂಟರ್ ಆಗುತ್ತೆ. ಸೆಂಟರಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟು ನಿಗಾ ವಹಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರೆಸಿಡೆಂಟ್ ರೂಲನ್ನು ಸ್ಟೇಟ್ ಎಮರ್ಜೆನ್ಸಿ ಅಂತಲೂ ಕರೀತಾರೆ ಹಾಗೂ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಅಂತಲೂ ಸಹ ಅಲ್ಟರ್ನೇಟಿವ್ ನೇಮಿಂದ ಅಡ್ರೆಸ್ ಮಾಡೋದನ್ನು ಗಮನ ಹರಿಸ್ಬೋದು. ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾದಂತಹ ಪ್ರೊವಿಷನ್ಸ್ಗಳು ಇದ್ದಾವೆ ಅನ್ನುವಂಥದ್ದಾದರೆ, ಆರ್ಟಿಕಲ್ 356 ನಡಿನಲ್ಲಿ ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸ್ಬೋದು. ರಾಜ್ಯ ಸರ್ಕಾರ ಸಂವಿಧಾನಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂತಂದರೆ, ಈ ರೀತಿಯಾದಂಥ ಸ್ಥಿತಿಗತಿಗಳು ಇದ್ದರೆ ಅಲ್ಲಿ ರಾಷ್ಟ್ರಪತಿಗಳ ಆಡಳಿತ ಬರೋದನ್ನು ಗಮನ ಹರಿಸುವಂಥದ್ದು. ಕೆಲವು ಹಂತದಲ್ಲಿ ಗವರ್ನರ್ ಅವರು ಸಹ ರೆಕಮೆಂಡೇಷನನ್ನು ಮಾಡ್ತಾರೆ, ಸ್ಟೇಟು ಸರಿಯಾಗಿ ಇವತ್ತು ಸಂವಿಧಾನಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ. ಒಂದು ವೇಳೆ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂಥ ಏನಾದರೂ ಇಶ್ಯೂ ಇದ್ದರೆ, ಡಿಸ್ಟರ್ಬೆನ್ಸ್ ಇದ್ದರೆ, ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಪ್ರೆಸಿಡೆನ್ಷಿಯಲ್ ರೂಲನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಇದು ಕ್ಲಿಯರ್ ಆಗಿರಲಿ, ಗೊತ್ತಿರಲಿ ನಿಮಗೆ. ಸೊ ಯಾವ ರೀತಿಯಾಗಿ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಪ್ರೆಸಿಡೆನ್ಷಿಯಲ್ ರೂಲನ್ನು ಜಾರಿಗೆ ತರಲಾಗುತ್ತೆ ಅಂತ. ಇದನ್ನು ಸಪೋರ್ಟ್ ಮಾಡ್ತಕ್ಕಂಥ ಸ್ವಲ್ಪ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡುವಂಥದ್ದಾದರೆ, ಆರ್ಟಿಕಲ್ 355 ಸಹ ನಮಗೆ ಇಂಪಾರ್ಟೆಂಟ್. ಸ್ಟೇಟಲ್ಲಿ ಏನೇ ತೊಂದರೆ ಆದರೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಸೆಂಟರ್ಗೆ ಇರುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಒಂದು ಎನ್ಶೋರಿಟಿಯನ್ನು ಕೊಡಬೇಕು, ಸ್ಟೇಟಲ್ಲಿ ಏನೇ ಪ್ರಾಬ್ಲಮ್ ಇರಬಾರ್ದು ಹಾಗೂ ಸಂವಿಧಾನಾತ್ಮಕವಾಗಿ ಅವು ಕಾರ್ಯವನ್ನು ನಿರ್ವಹಿಸ್ತವೆ ಅಂತ. ಸೊ ಸೆಂಟ್ರಲ್ ಗೌರ್ಮೆಂಟ್ ಒಂದು ಡ್ಯೂಟಿಯನ್ನು ಆರ್ಟಿಕಲ್ 55 ನಡಿಯಲ್ಲಿ ಮೆನ್ಷನ್ ಮಾಡಿರೋದಾಗಿ ಗಮನ ಹರಿಸುವಂಥದ್ದು. ಹಾಗೂ ಆರ್ಟಿಕಲ್ 365 ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸ್ಟೇಟ್ ಗೌರ್ಮೆಂಟು ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ನೀಡ್ತಕ್ಕಂಥ ಒಂದು ಡೈರೆಕ್ಷನನ್ನು ಮಿಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಸಂವಿಧಾನಾತ್ಮಕವಾಗಿರುವಂತಹ ಒಂದು ಪ್ರೊಸೀಜರನ್ನು ಫೇಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ಮಷಿನರಿಯನ್ನು ಫೇಲ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಒಂದು ಡೈರೆಕ್ಷನ್ ಮುಖಾಂತರ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಈ ಒಂದು ಹಂತದಲ್ಲಿಯೂ ಸಹ ಪ್ರೆಸಿಡೆನ್ಷಿಯಲ್ ರೂಲನ್ನು ಹಾಕ್ಬೋದು. ಒಟ್ಟಾರೆಯಾಗಿ ಪ್ರೆಸಿಡೆನ್ಷಿಯಲ್ ರೂಲನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಬ್ರೇಕ್ ಆಗಿರ್ತಕ್ಕಂಥ ಹಂತದಲ್ಲಿ ಪ್ರೆಸಿಡೆನ್ಷಿಯಲ್ ರೂಲನ್ನು ಜಾರಿಗೆ ತರಲಾಗುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಪ್ರೆಸಿಡೆನ್ಷಿಯಲ್ ರೂಲನ್ನು ಇಂಪೋಸ್ ಮಾಡಿದ ಆದ ಮೇಲೆ ಪಾರ್ಲಿಮೆಂಟ್ನ ಒಂದು ಅಪ್ರೂವಲ್ ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಪಾರ್ಲಿಮೆಂಟ್ ನಡಿನಲ್ಲಿ ಸಿಂಪಲ್ ಮೆಜಾರಿಟಿಯ ಆಧಾರದ ಮೇಲೆ ಅಪ್ರೂವಲನ್ನು ತೆಗೆದುಕೊಳ್ಬೇಕಾಗತ್ತೆ 2 ಮಂತ್ಗಳ ಒಳಗಾಗಿ. ಹಾಗೂ ಈ ಒಂದು ಪ್ರೆಸಿಡೆನ್ಷಿಯಲ್ ರೂಲನ್ನು ಎಷ್ಟು ಮಟ್ಟಿಗೆ ನಾವು ಎಕ್ಸ್ಟೆನ್ಷನನ್ನು ಮಾಡ್ಬೋದು ಅನ್ನುವಂಥದ್ದಾದರೆ, ಎವ್ರಿ 6 ಮಂತ್ಗೆ ಎಕ್ಸ್ಟೆನ್ಷನನ್ನು ಮಾಡಬೇಕಾಗತ್ತೆ. ಅಪ್ ಟು 1 ಇಯರ್ ಅವರು ಮಾಡ್ಬೋದು. ಓಕೆ, ಇನ್ನೂ ಕೂಡ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತಂದರೆ ಅಪ್ ಟು 3 ಇಯರ್ಸ್ ತನೂ ಮಾಡ್ಬೋದು. ಈ ಒಂದು ಪ್ರೊವಿಷನನ್ನು 1978 44ನೇ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ತಿದ್ದುಪಡಿನಲ್ಲಿ ಆ್ಯಡ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. 1 ಇಯರ್ ಟು 3 ಇಯರ್ಸ್ ತನಕ ಎಕ್ಸ್ಟೆನ್ಷನ್ ಮಾಡಬೇಕು ಅಂತಂದರೆ 2 ರೀಸನ್ಸ್ಗಳನ್ನು ಕೊಡ್ತಾ ಇದೆ ಸಂವಿಧಾನದಲ್ಲಿ. ಒಂದು, ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು, ಅಥವಾ ಎಲೆಕ್ಷನ್ ಕಮಿಷನ್ ಹೇಳಬೇಕು ಇವಾಗ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸರ್ಟಿಫಿಕೇಷನನ್ನು ಕೊಡಬೇಕಾಗತ್ತೆ. ಈ ಒಂದು ಹಂತದಲ್ಲಿ ಅವರು ಪ್ರೆಸಿಡೆನ್ಷಿಯಲ್ ರೂಲನ್ನು ಕಂಟಿನ್ಯೂಷನ್ ಮಾಡಬಹುದು. ಒಂದು ವೇಳೆ 3 ಇಯರ್ಸ್ಗಿನ್ನೂ ಹೆಚ್ಚು ಮಾಡಬೇಕು ಅನ್ನುವಂಥ ಸ್ಥಿತಿಗತಿಗಳಿದ್ದರೆ ಸಂವಿಧಾನಾತ್ಮಕವಾಗಿ ತಿದ್ದುಪಡಿಗಳನ್ನು ಮಾಡಬೇಕಾಗತ್ತೆ. 67th ಹಾಗೂ 68th ಅಮೆಂಡ್ಮೆಂಟ್ ನಡಿಯಲ್ಲಿ ಪಂಜಾಬ್ ಇನ್ಸರ್ಜೆನ್ಸಿಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಅಪ್ ಟು 3 ಇಯರ್ಸ್ ತನೂ ಸಹ ಈ ಒಂದು ಪ್ರೆಸಿಡೆನ್ಷಿಯಲ್ ರೂಲನ್ನು ಎಕ್ಸ್ಟೆನ್ಷನ್ ಮಾಡಬಹುದು. ಬಿಯಾಂಡ್ 3 ಅಂತ ಬಂದಾಗ ಸಂವಿಧಾನಾತ್ಮಕವಾಗಿರುವಂಥ ಒಂದು ತಿದ್ದುಪಡಿ ಬೇಕಾಗುತ್ತೆ ಅನ್ನೋದು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಹಾಗೂ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎವ್ರಿ 6 ಮಂತ್ ಅಪ್ರೂವಲನ್ನು ಕೊಡಬೇಕಾಗತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ.
ಪ್ರೆಸಿಡೆನ್ಷಿಯಲ್ ರೂಲನ್ನು ಇಂಪ್ಲಿಮೆಂಟ್ ಮಾಡಿದ ಆದಮೇಲೆ ಕಂಪ್ಲೀಟ್ ಆಗಿ ಒಂದು ಎಕ್ಸಿಕ್ಯೂಟಿವ್ ಕಂಟ್ರೋಲ್ನಲ್ಲಿ ಕಂಡು ಬರುತ್ತೆ. ಗವರ್ನರ್ ಅವರು ಸಹ ಇವಾಗ ಪ್ರೆಸಿಡೆಂಟ್ ಅವರ ಬಿಹಾಫ್ ನಡಿನಲ್ಲಿ ವರ್ಕ್ ಮಾಡ್ತಾ ಇರೋದಾಗಿ ಗಮನ ಹರಿಸಬಹುದು. ಹಾಗೂ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಂದು ಫೇಟ್ ಯಾವ ರೀತಿಯಾಗಿದೆ ಅಂತ ಪ್ರಶ್ನೆ ಮಾಡುವಂಥದ್ದಾದರೆ ಅವರು ಡಿಸಾಲ್ವ್ ಆದರೂ ಮಾಡ್ಬೋದು ಅಥವಾ ಸಸ್ಪೆನ್ಷನ್ ಆದರೂ ಮಾಡ್ಬೋದು. ಸಸ್ಪೆನ್ಷನ್ ಕಂಪ್ಲೀಟ್ ಆಗಿ ಮಾಡಿದ ಆದಮೇಲೆ ಪಾರ್ಲಿಮೆಂಟ್ ಜನರಲಿ ಅಲ್ಲಿ ಒಂದು ಆಡಳಿತವನ್ನು ಎನ್ಶೋರ್ ಮಾಡ್ತಾ ಇರೋದಾಗಿ ಗಮನ ಹರಿಸುವಂಥದ್ದು. ಸೊ ಅಲ್ಲಿರುವಂಥ ಒಂದು ಲೆಜಿಸ್ಲೇಟಿವ್ ಪವರನ್ನು ಪಾರ್ಲಿಮೆಂಟ್ ತನ್ನಡಿಗೆ ತೆಗೆದುಕೊಳ್ಳುತ್ತೆ ಅಂತ ಗಮನ ಹರಿಸ್ಬೋದು. ಇವಾಗ ಪಾರ್ಲಿಮೆಂಟ್ ಕೆಲವು ಲಾಸ್ಗಳನ್ನು ಅಲ್ಲಿ ಮಾಡಿರುತ್ತಲ್ವ ಪ್ರೆಸಿಡೆನ್ಷಿಯಲ್ ರೂಲ್ ಇದ್ದಾಗ ಅದು ಸಹ ಕಂಟಿನ್ಯೂಷನ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸಮ್ಟೈಮ್ಸ್ ನೆಕ್ಸ್ಟ್ ಯಾವುದು ಬರುತ್ತಲ್ಲ ಸರ್ಕಾರ, ಅಲ್ಲಿರುವಂಥ ಒಂದು ಅಸೆಂಬ್ಲಿ ಏನು ಮಾಡ್ಬೋದು ಅಂತಂದರೆ ಅಲ್ಟ್ರೇಷನ್ ಆದರೂ ಮಾಡ್ಬೋದು ಅಥವಾ ಕಂಪ್ಲೀಟ್ ಆಗಿ ಆ ಒಂದು ಲಾನು ಸಹ ತೆಗೆದು ಹಾಕ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೂ ಫೈನಾನ್ಷಿಯಲ್ ಪವರ್ ಅಂತ ಬಂದಾಗ ಪ್ರೆಸಿಡೆಂಟ್ ಅವರು ಏನು ಮಾಡ್ತಾರೆ, ಒಂದು ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ನ ಮುಖಾಂತರ ಯಾವ ರೀತಿಯಾಗಿ ಎಕ್ಸ್ಪೆಂಡಿಚರ್ನ ಮಾಡಬೇಕು ಎಲ್ಲವನ್ನೂ ಸಹ ಪಾರ್ಲಿಮೆಂಟ್ ಇವಾಗ ಅಪ್ರೂವಲ್ ಮಾಡ್ತಾ ಹೋಗುತ್ತೆ ಪ್ರೆಸಿಡೆಂಟ್ ಅವರ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ. ಇವೆಲ್ಲವನ್ನು ನಾವು ಗಮನ ಹರಿಸ್ಬೋದು. ಯಾವ ರೀತಿಯಾಗಿ ಒಂದು ಆಡಳಿತದಲ್ಲಿ ಚೇಂಜಸ್ ಆಗುತ್ತೆ ಅಥವಾ ಫೈನಾನ್ಷಿಯಲ್ ರಿಲೇಟೆಡ್ ಇರತಕ್ಕಂಥ ಒಂದು ಪವರು ಸಹ ಬದಲಾವಣೆ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಗಮನ ಹರಿಸ್ಬೋದು. ಸೊ ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ ಆರ್ಟಿಕಲ್ಸನ್ನು ಇಂಪಾರ್ಟೆಂಟ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನೀವು ಕನೆಕ್ಟ್ ಮಾಡಲೇಬೇಕು. ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಇವಾಗ ಆರ್ಟಿಕಲ್ 19 ಅಡಿಯಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ಗಳನ್ನು ಕಾಣ್ತೀವಲ್ಲ, ಈ ಒಂದು ಫಂಡಮೆಂಟಲ್ ರೈಟ್ಸ್ಗಳನ್ನು ಪ್ರೆಸಿಡೆನ್ಷಿಯಲ್ ರೂಲ್ ಅಂತ ಬಂದಾಗ ಸಸ್ಪೆನ್ಷನ್ ಮಾಡ್ತಾರೋ ಇಲ್ವೋ, ಮಾಡಿದ್ರು ಯಾವ ಎಮರ್ಜೆನ್ಸಿ ನಡಿಯಲ್ಲಿ ಸಸ್ಪೆನ್ಷನನ್ನು ಮಾಡ್ತಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಮಾಹಿತಿ ಗೊತ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಪ್ರೆಸಿಡೆನ್ಷಿಯಲ್ ರೂಲ್ ಬಂದಾಗ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲಿ ಸಸ್ಪೆನ್ಷನ್ ಆಗೋದನ್ನು ನೋಡ್ತಾ ಇದ್ವಿ ಅಥವಾ ಡಿಸಾಲ್ವ್ ಆಗೋದನ್ನು ನೋಡ್ತಾ ಇದ್ವಿ. ವಾಟ್ ಅಬೌಟ್ ಲೋಕಲ್ ಬಾಡೀಸ್? ಲೋಕಲ್ ಬಾಡೀಸ್ಗೆ ಸಂಬಂಧಪಟ್ಟಂಥ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ, ರೆಸೊಲ್ಯೂಷನ್ ಆಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎರಡೂ ಸಹ ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇದ್ರ ಬಗ್ಗೆ ಹೋಮ್ವರ್ಕನ್ನು ಮಾಡಿ ಆರ್ಟಿಕಲ್ 19ಗೆ ಸಂಬಂಧಪಟ್ಟಂಥ ಒಂದು ಫೇಟ್ ಯಾವ ರೀತಿಯಾಗಿರುತ್ತೆ ಪ್ರೆಸಿಡೆನ್ಷಿಯಲ್ ರೂಲ್ ಅಂತ ಬಂದಾಗ, ಹಾಗೂ ಲೋಕಲ್ ಬಾಡೀಸ್ಗೆ ಸಂಬಂಧಪಟ್ಟಂಥ ಒಂದು ಸ್ಥಿತಿಗತಿಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ದ ಬಜೆಟ್ ಆ್ಯಂಡ್ ದ ಇಂಪರೇಟಿವ್ ಆಫ್ ಫಿಸ್ಕಲ್ ಕನ್ಸೋಲ್ಟೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಆಗುತ್ತೆ. ಬಜೆಟ್ಗೆ ಸಂಬಂಧಪಟ್ಟಂಥ ಇಶ್ಯೂ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಆಥರ್ ಅವರು ಹೇಳ್ತಾ ಇರೋದು ಫಿಸ್ಕಲ್ ಕನ್ಸೋಲ್ಟೇಷನ್ ಮಾಡಲಿಕ್ಕೆ ಯಾವ ರೀತಿ ಅಂತ ಒಂದು ಪಾತನ್ನು ನಾವು ಚೂಸ್ ಮಾಡಬೇಕು ಅಂತ. ನಿಮಗೆಲ್ಲ ಗೊತ್ತು, ಇವಾಗ ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಬಜೆಟ್ ನಡಿಯಲ್ಲಿ ಯಾವ ರೀತಿಯಾದಂಥ ಅಲೋಕೇಶನ್ಸ್ಗಳನ್ನು ಮಾಡಿದ್ದಾರೆ, ಯಾವ ರೀತಿಯಾದಂತಹ ಒಂದು ಸೆಕ್ಟರ್ ವೈಸ್ ಸ್ಪೆಸಿಫಿಕೇಷನನ್ನು ಮಾಡ್ತಾ ಇದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಡೇಟಾಗಳು ನಮ್ಮ ಒಂದು ಫಿಸ್ಕಲ್ ಕನ್ಸೋಲ್ಟೇಷನ್ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತಾ ಅಂತ ಆಥರ್ ಅವರು ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಡೇಟಾ ಆ್ಯಂಡ್ ಫಿಗರ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಫಿಸ್ಕಲ್ ಕನ್ಸೋಲ್ಟೇಷನ್ ಅಂತ ಬಂದಾಗ ನಾವು ಯಾವ ರೀತಿಯಾದಂತಹ ಚೇಂಜಸ್ಗಳನ್ನು ಮಾಡಬೇಕಾಗುತ್ತೆ ಅನ್ನೋದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಫಿಸ್ಕಲ್ ಕನ್ಸೋಲ್ಟೇಷನ್ ಅಂತಂದರೆ ಏನು? ಇವಾಗ ನಾವು ಹೆಚ್ಚು ಖರ್ಚನ್ನು ಮಾಡೋದು ಕಡಿಮೆ ಮಾಡಬೇಕು. ಯಾವ ರೀತಿಯಾಗಿ ನಾವು ಮೊನ್ನೆ ಡಿಸ್ಕಷನನ್ನು ಮಾಡಿದ್ವಿ. ಬಜೆಟ್ ಅಂತ ಬಂದಾಗ ಮೇಜರ್ಲಿ 2 ರೀತಿಯಾದಂಥ ಕಾಂಪೋನೆಂಟ್ಸ್ಗಳನ್ನು ನಾವು ನೋಡ್ತೇವೆ. ರೆವೆನ್ಯೂ ಬಜೆಟ್ ಆಗಿರ್ಬೋದು ಹಾಗೂ ಕ್ಯಾಪಿಟಲ್ ಬಜೆಟ್ ಅಂತ ನೋಡ್ತೇವೆ. ಈ ಒಂದು ರೆವೆನ್ಯೂ ಬಜೆಟ್ ಅಂತ ಬಂದಾಗ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ರಿಟರ್ನ್ ಬರೋದಿಲ್ಲ. ಹಾಗಾಗಿ ಸರ್ಕಾರ ರೆವೆನ್ಯೂ ಬಜೆಟ್ ನಡಿಯಲ್ಲಿ ವೇರಿಯೇಷನ್ ಮಾಡಬೇಕು. ನಾವು ಯಾವ ರೀತಿಯಾಗಿ ಅಲೋಕೇಶನ್ಸನ್ನು ಮಾಡ್ತಾ ಇದ್ದೀವಲ್ಲ ಅಲ್ಲಿ ರೆಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಹಾಕ್ಕೊಂಡಿದೆ. ಫಾರ್ ಎಕ್ಸಾಂಪಲ್ MG ನರೇಗಾ ಪ್ರೋಗ್ರಾಮ್ ಅಂತ ತೆಗೆದುಕೊಂಡಾಗ ಈ ಒಂದು ಪ್ರೋಗ್ರಾಮ್ಗೆ ಮೊದಲು ಅಲೋಕೇಶನ್ ಮಾಡೋಕ್ಕಿಂತ ಇವಾಗ ಕಡಿಮೆ ಮಾಡ್ತಾ ಇದೆ ಅಂತಲೇ ಹೇಳ್ಬೋದಲ್ವಾ. ಇದರಿಂದ ಫಿಸ್ಕಲ್ ಕನ್ಸೋಲ್ಟೇಷನ್ ಆಗುತ್ತೆ, ಸರ್ಕಾರದ ಒಂದು ಖರ್ಚು ಏನಾಗುತ್ತೆ ಕಡಿಮೆ ಆಗೋದನ್ನು ಗಮನ ಹರಿಸ್ಬೋದು. ಇದೊಂದು ರೆವೆನ್ಯೂ ಬಜೆಟಲ್ಲಿ ಮಾಡಿರುವಂಥ ಬದಲಾವಣೆ. ಅಂದರೆ ಸರ್ಕಾರ ಇವಾಗ ಫಿಸ್ಕಲ್ ಕನ್ಸೋಲ್ಟೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಇದರಿಂದ ಒಂದು ಗ್ರೋತ್ ಆಕ್ಟಿವಿಟೀಸ್ಗಳು ಕ್ರಿಯೇಟ್ ಆಗುತ್ತೆ. ಸರ್ಕಾರಕ್ಕೂ ಫ್ಯೂಚರ್ ಡೇಸಲ್ಲಿ ಒಂದು ಆದಾಯ ಬರೋದನ್ನು ನೋಡ್ಬೋದು, ಒಂದು ಅಸೆಟ್ ಕ್ರಿಯೇಷನ್ ಆಗುತ್ತೆ ಅನ್ನುವಂಥ ಕ್ಲಾರಿಟಿ ನಾವು ತೆಗೆದುಕೊಳ್ಬೋದು. ಇವಾಗ ಫಿಸ್ಕಲ್ ಡೆಫಿಸಿಟ್ ಅಂತ ಬಂದಾಗ ಯಾಕೆ ಫಿಸ್ಕಲ್ ಡೆಫಿಸಿಟ್ ಹಾಗೂ ಫಿಸ್ಕಲ್ ಕನ್ಸೋಲ್ಟೇಷನ್ ಇವೆರಡೂ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಅಂತಂದರೆ, ಸರ್ಕಾರ ಯಾವ ರೀತಿಯಾದಂಥ ಒಂದು ಖರ್ಚು ವೆಚ್ಚವನ್ನು ಮಾಡ್ತಾ ಇದೆ, ನಾವು ಪೇ ಮಾಡ್ತಕ್ಕಂಥ ಟ್ಯಾಕ್ಸ್ ಮನಿಯನ್ನು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಚೆಕ್ ಮಾಡಲಿಕ್ಕೆ ಫಿಸ್ಕಲ್ ಡೆಫಿಸಿಟ್ ನಮಗೆ ರಿಫ್ಲೆಕ್ಷನನ್ನು ತೋರಿಸುತ್ತೆ. ಫಿಸ್ಕಲ್ ಡೆಫಿಸಿಟ್ನ ಡೆಫಿನೇಷನ್ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ನ ಕೇಳಿದ್ದಾರೆ. ಸರ್ಕಾರಕ್ಕೆ ಬರ್ತಾ ಇರತಕ್ಕಂಥ ಒಂದು ಆದಾಯ ಹಾಗೂ ಅವರು ಯಾವ ರೀತಿಯಾದಂಥ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಹಂತದಲ್ಲಿ ಡಿಫ್ರೆನ್ಸನ್ನು ನೋಡಿದಾಗ ಫಿಸ್ಕಲ್ ಡೆಫಿಸಿಟ್ ಎಷ್ಟರ ಮಟ್ಟಿಗಿದೆ ಅಂತ. ಯಾವುದೇ ಒಂದು ಆರ್ಥಿಕತೆ ಆಗಿರ್ಬೋದು ಫಿಸ್ಕಲ್ ಡೆಫಿಸಿಟನ್ನು ಹೊಂದಿರಬೇಕು, ಬಟ್ ಅತಿಯಾಗಿರ್ತಕ್ಕಂಥ ಫಿಸ್ಕಲ್ ಡೆಫಿಸಿಟನ್ನು ಹೊಂದಿರಬಾರ್ದು. ಫಿಸ್ಕಲ್ ಡೆಫಿಸಿಟನ್ನು ಹೊಂದಿದೆ ಅಂದರೆ ಅದು ಜನರಲಿ ಒಂದು ಸಾಲವನ್ನು ತೆಗೆದುಕೊಳ್ತಾ ಇರುವಂಥ ಸ್ಥಿತಿಗತಿಗಳಿರ್ಬೋದು. ಈ ಒಂದು ಫಿಸ್ಕಲ್ ಡೆಫಿಸಿಟನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಬಾರೋಯಿಂಗನ್ನು ಒಂದು ಆಪ್ಷನ್ ಆಗಿ ಚೂಸ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿ. ಫಿಸ್ಕಲ್ ಡೆಫಿಸಿಟನ್ನು ನಾವು ರೆಡ್ಯೂಸ್ ಮಾಡಬೇಕು ಅಂತಂದರೆ ಏನು
ಮಾಡಬೇಕು, ಅನ್ನೆಸೆಸರಿ ಖರ್ಚನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಅವರು ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರಿಂದ ಫಿಸಿಕಲ್ ಕನ್ಸೋಲ್ಟೇಷನ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಬಜೆಟನ್ನು ನೀವು ಗಮನ ಹರಿಸಿದಾಗ ಬಜೆಟಲ್ಲಿ ಇರತಕ್ಕಂಥ ಒಂದು ಹೈಲೈಟ್ಸನ್ನು ನೀವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಗಮನ ಹರಿಸಲೇಬೇಕು. ಇಲ್ಲಿ ನೋಡಿ 16th ಫೈನಾನ್ಸ್ ಕಮಿಷನ್ ಅಲ್ಲಿ ಒಂದು ರೆಕಮೆಂಡೇಶನ್ಸ್ ಅನ್ನು ಮಾಡಿದಾರಲ್ವಾ. ವರ್ಟಿಕಲ್ ಡೆವಲ್ಯೂಷನ್ ಅಂತ ಬಂದಾಗ 41% ಅಷ್ಟು ಡೆವಲ್ಯೂಷನ್ ಅನ್ನು ಮಾಡಿದ್ದಾರೆ. ಇದು ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ಹಾಗೂ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಬಂದಾಗ ಕ್ರೈಟೇರಿಯಾನಲ್ಲಿ ಬದಲಾವಣೆ ಮಾಡಿರೋದನ್ನು ನೋಡಬಹುದು. ಟ್ಯಾಕ್ಸ್ ಎಫರ್ಟ್ಸ್ ಅಂತ ಬಂದಾಗ ಕಂಪ್ಲೀಟ್ ಆಗಿ 2.5 ಇರೋದನ್ನು 0ಗೆ ಕನ್ವರ್ಟ್ ಮಾಡಿದ್ದಾರೆ. ಹಾಗೂ GDPಗೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ 10% ಅಷ್ಟು ಹೊಸದಾಗಿ ಆ್ಯಡ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ರೀತಿಯಾದಂಥ ಚೇಂಜಸ್ ಅನ್ನು ಮಾಡಿದ್ದಾರೆ ಅಂತ. ಜೊತೆಗೆ 16th ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಶನ್ ಆಧಾರದ ಮೇಲೆ ಸ್ಟೇಟ್ಸ್ಗಳಿಗೆ ಗ್ರಾಂಟ್ಸು ಸಹ ಸಿಗಲಿದೆ. ರೂರಲ್, ಅರ್ಬನ್, ಲೋಕಲ್ ಬಾಡಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗ್ರಾಂಟ್ ಅನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನುವಂಥ ಕ್ಲಾರಿಟಿನೂ ಸಹ ನಮಗೆ ಇಂಪಾರ್ಟೆಂಟ್. 16th ಫೈನಾನ್ಸ್ ಕಮಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್. ಇದನ್ನು ಮಿಸ್ ಮಾಡುವಂತಿಲ್ಲ. ಇವಾಗ ಫಿಸ್ಕಲ್ ಕನ್ಸೋಲ್ಟೇಷನ್ ಅಂತ ಬಂದಾಗ 2 ಪ್ಯಾರಾಮೀಟರ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡೆಟ್ ಟು GDP ರೇಷೋ, ಇನ್ನೊಂದು ಫಿಸ್ಕಲ್ ಡೆಫಿಸಿಟ್ ಅಂತ. ಫಿಸ್ಕಲ್ ಡೆಫಿಸಿಟ್ ಅಂದರೆ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಆಗಿದೆ ಅಲ್ಲ, ಇನ್ಕಮ್ ಹಾಗೂ ಎಕ್ಸ್ಪೆಂಡಿಚರ್ನ ಒಂದು ಡಿಫ್ರೆನ್ಸ್ ಯಾವ ರೀತಿಯಾಗಿದೆ ಅಂತ ಫಿಸ್ಕಲ್ ಡೆಫಿಸಿಟ್ ನಮಗೆ ಹೇಳುತ್ತೆ. ಬಜೆಟ್ನ ಆಧಾರದ ಮೇಲೆ, ಬಜೆಟಲ್ಲಿ ಮಾಡಿರ್ತಕ್ಕಂಥ ಒಂದು ಎಸ್ಟಿಮೇಷನ್ ಆಧಾರದ ಮೇಲೆ ನಮ್ಮ ಒಂದು GDPಯ 4.3% ಇರುತ್ತೆ ಅಂತ. ರಿವೈಸ್ಡ್ ಎಸ್ಟಿಮೇಷನನ್ನು ಸಹ ನೋಡುವಂಥದ್ದಾದರೆ 4.4% ಆಫ್ GDP ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಬಜೆಟ್ ಎಸ್ಟಿಮೇಷನ್ ನಮಗೆ ಇಂಪಾರ್ಟೆಂಟ್ 4.3% ಅಷ್ಟು, ಅಂದರೆ ಸ್ವಲ್ಪ ಡಿಫ್ರೆನ್ಸನ್ನು ನೋಡ್ಬೋದು. 4.4 to 4.3% ಅಷ್ಟು ರಿವೈಸ್ಡ್ ಎಸ್ಟಿಮೇಷನ್ ಹಾಗೂ ಬಜೆಟ್ ಎಸ್ಟಿಮೇಷನ್ ನೀವು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಪ್ರಸ್ತುತವಾಗಿ ಡೆಟ್ ಟು GDP ರೇಷೋನನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ವೈ? ಬಿಕಾಸ್ ಟೋಟಲ್ ಆಗಿ ನಮ್ಮ ಸಾಲ ಯಾವ ರೀತಿಯಾಗಿದೆ ಅಂತ ಡಿಟರ್ಮೈನ್ ಮಾಡಲಿಕ್ಕೆ ಡೆಟ್ ಟು GDP ರೇಷೋನ ರಿಫ್ಲೆಕ್ಟ್ ಮಾಡುತ್ತೆ. ಇವಾಗ ಒಂದು ಡಿಫ್ರೆನ್ಸ್ ಏನಿದೆ ಫಿಸ್ಕಲ್ ಡೆಫಿಸಿಟ್ ಹಾಗೂ ಡೆಟ್ ಟು GDP ರೇಷೋ ಅಂತಂದಾಗ, ಫಿಸ್ಕಲ್ ಡೆಫಿಸಿಟ್ ಜನರಲಿ ನಾವು ಒಂದು ಆ್ಯನ್ಯುವಲ್ ಬೇಸಿಸ್ ಮೇಲೆ, ಎವ್ರಿ ಇಯರ್ ಬೇಸಿಸ್ ಮೇಲೆ ಈ ರೀತಿಯಾಗಿ ಸಾಲವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಸರ್ಕಾರ ಈ ರೀತಿಯಾದಂಥ ಒಂದು ಬಾರೋಯಿಂಗ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದೆ. ಎಷ್ಟು ಮಟ್ಟಿಗೆ ಎಕ್ಸ್ಟ್ರಾ ಅಮೌಂಟನ್ನು ಅವರು ಬಾರೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಫಿಸ್ಕಲ್ ಡೆಫಿಸಿಟ್ ಸಹಕಾರಿ ಆಗುತ್ತೆ. ಸೊ ಇವಾಗ ನಾವು ಒಂದು ಫ್ಲೋ ವೇರಿಯೇಬಲ್ ಅಂತ ಕರಿತೀವಲ್ವಾ, ಅದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿಬೋದು. ಶಾರ್ಟ್ ಟರ್ಮನ್ನು ರಿಫ್ಲೆಕ್ಷನ್ ಮಾಡಲಿಕ್ಕೆ ಫಿಸ್ಕಲ್ ಡೆಫಿಸಿಟ್ ಅನ್ನು ಯೂಸ್ ಮಾಡ್ತೀವಿ. ಅದೇ ಲಾಂಗ್ ಟರ್ಮಲ್ಲಿ ಒಟ್ಟು ನಮ್ಮ ಎಕಾನಮಿ ಎಷ್ಟು ಮಟ್ಟಿಗೆ ಸಾಲವನ್ನು ಮಾಡ್ತಾ ಇದೆ, ಓಕೆ, ಎಷ್ಟು ಮಟ್ಟಿಗೆ ಸಾಲವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ, ಸ್ಟಾಕ್ ವೇರಿಯೇಬಲ್ ಅಂತ ಕರಿತೀವಲ್ಲ, ಆವಾಗ ನಾವು ಡೆಟ್ ಟು GDPಯನ್ನು ಕನೆಕ್ಟ್ ಮಾಡ್ಬೋದು. ಒಟ್ಟಾರೆಯಾಗಿ ನಮ್ಮ ಆರ್ಥಿಕತೆಯ ಮೇಲೆ ಎಷ್ಟು ಮಟ್ಟಿಗೆ ಹೊರೆ ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಡೆಟ್ ಟು GDP ರೇಷೋ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಒಂದು ಟೈಮನ್ನು ಕನ್ಸಿಡರ್ ಮಾಡ್ತೀವಿ, ಆ ಒಂದು ಟೈಮಲ್ಲಿ ಎಷ್ಟು ಮಟ್ಟಿಗೆ ಸಾಲ ಇದೆ ಅಂತ ಕನೆಕ್ಟ್ ಮಾಡಲಿಕ್ಕೆ ಡೆಟ್ ಟು GDP ರೇಷೋವನ್ನು ನಾವು ಕನ್ಸಿಡರ್ ಮಾಡ್ಬೋದು. 2030 ಒಳಗಾಗಿ 50± 1% ಅಷ್ಟು ನಮ್ಮ ಒಂದು ಡೆಟ್ ಟು GDP ರೇಷೋವನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ಟಾರ್ಗೆಟನ್ನು ಹಾಕೊಂಡಿದೆ. ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಕನ್ಸಿಡರೇಷನನ್ನು ಗಮನ ಹರಿಸಬಹುದು. ಇದರೊಂದಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳುವಂಥದ್ದಾದರೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ 2003ರಲ್ಲಿ ಆ್ಯಕ್ಚುಲಿ ಈ ಒಂದು ಕಾಯ್ದೆಯನ್ನು ತಗೊಂಬಂದಿದ್ದಾರೆ. ಯಾರ ರೆಕಮೆಂಡೇಶನ್ ಆಧಾರದ ಮೇಲೆ ಅನ್ನೋದು ಎಕ್ಸಾಮಲ್ಲಿ ಕೇಳಿದ್ದಾರೆ ಆಲ್ರೆಡಿ. ವಿಜಯ್ ಕೇಲ್ಕರ್ ಅವರ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ FRBM ಆ್ಯಕ್ಟನ್ನು ಅಥವಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. FRBM ಆ್ಯಕ್ಟ್ ಅಡಿಯಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಒಂದು ಫಿಸ್ಕಲ್ ಡೆಫಿಸಿಟನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ತಂದಿದ್ದಾರೆ. ಇದರಿಂದಾಗಿ ಸರ್ಕಾರ ಅನಾವಶ್ಯಕವಾಗಿರ್ತಕ್ಕಂಥ ಸಾಲವನ್ನು ಮಾಡಬಾರ್ದು ಅಂತ ರಿಫ್ಲೆಕ್ಟ್ ಮಾಡುತ್ತೆ. ಫಿಸ್ಕಲ್ ಡೆಫಿಸಿಟ್ ಎಷ್ಟು ಮಟ್ಟಿಗೆ ಇರಬೇಕು ಅಂತ ಅನ್ನೋದಾದರೆ, ನಮ್ಮ GDPಯ 3% ಅಷ್ಟು ಮಾತ್ರ ನಾವು ಫಿಸ್ಕಲ್ ಡೆಫಿಸಿಟನ್ನು ಹೊಂದಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ದೆಯನ್ನು ಕಾಣಬಹುದು. 2018ರಲ್ಲಿ FRBMನಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡ್ತಾರೆ. ಈ ಮೊದಲು ನಾವು ಫಿಸ್ಕಲ್ ಡೆಫಿಸಿಟನ್ನು ಕನ್ಸಿಡರ್ ಮಾಡ್ತಾ ಇದ್ವಲ್ಲ, ಅದಾದಮೇಲೆ ಪಬ್ಲಿಕ್ ಡೆಟ್ ಅಂತ ಒಟ್ಟಾರೆಯಾಗಿ ಇಲ್ಲಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಇಲ್ಲಿ ಜನರಲ್ ಆಗಿರ್ತಕ್ಕಂಥ ಒಂದು ಡೆಟ್ಗೆ ಸಂಬಂಧಪಟ್ಟಂತೆ ಜನರಲ್ ಗೌರ್ಮೆಂಟ್ ಡೆಟ್ ಅನ್ನುವಂಥದ್ದನ್ನು ಸಹ ರಿಫ್ಲೆಕ್ಟ್ ಮಾಡ್ತಾರೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಗೆ ಸರಿಯಾದಂಥ ಒಂದು ರೇಷೋವನ್ನು ಮೆನ್ಷನ್ ಮಾಡ್ತಾರೆ. ಈ ಮೊದಲು ನಾವು ಯಾವುದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಡೆಟ್ ಅಂತ ನೋಡಿಯೋದಿಲ್ಲ. ಇಲ್ಲಿ ಜನರಲ್ ಗೌರ್ಮೆಂಟ್ನ ಡೆಟ್ ಅಂತ ಬಂದಾಗ ನಮ್ಮ GDPಯ 60% ಅಷ್ಟು ಲಿಮಿಟೇಷನ್ಸ್ ಅನ್ನು ಹಾಕ್ತಾರೆ, ಟಾರ್ಗೆಟ್ ಅನ್ನು ಹಾಕ್ತಾರೆ. 60% ಆಫ್ GDP ಫಾರ್ ಜನರಲ್ ಗೌರ್ಮೆಂಟ್ ಡೆಟ್ ಅನ್ನುವಂಥದ್ದಾಗಿ, ಸೆಂಟ್ರಲ್ ಗೌರ್ಮೆಂಟ್ 40% ಅಷ್ಟು, ಸ್ಟೇಟ್ ಗೌರ್ಮೆಂಟ್ 20% ಅಷ್ಟು ಗಮನ ಹರಿಸುವಂಥದ್ದು. ಜೊತೆಗೆ ಎಸ್ಕೇಪ್ ಕ್ಲಾಸ್ ಅನ್ನ ಆ್ಯಡ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಕೇಪ್ ಕ್ಲಾಸ್ ನಡಿನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಅವರು ಈ ಒಂದು ಟಾರ್ಗೆಟ್ ಅನ್ನು ಮಿಸ್ ಔಟ್ ಮಾಡಬಹುದು. ವಾರ್ ಅಂತ ಇದ್ದಾಗ ಮಿಸ್ ಔಟ್ ಮಾಡಬಹುದು. ಕೆಲಮಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ, ಎಕನಾಮಿಕ್ ಆಸ್ಪೆಕ್ಟ್ ಅಂತ ಬಂದಾಗ ನಾವೇನಾದರೂ ಸ್ಲೋ ಡೌನ್ ಕಂಡೀಷನ್ ಅನ್ನು ತೋರಿಸ್ತಾ ಇದ್ರೆ
ಇದ್ದರೆ ಆ ಒಂದು ಹಂತದಲ್ಲಿಯೂ ಸಹ ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಇದು ಎಸ್ಕೇಪಿಂಗ್ ಕ್ಲಾಸ್ ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ. ಹಾಗೂ ಡೆಟ್ ಟು GDP ರೇಷೋ ಅಂತ ಬಂದಾಗ 40% ಅಷ್ಟು ಟಾರ್ಗೆಟನ್ನು 2018 FRBM ಆ್ಯಕ್ಟ್ ನಡಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ಲಿಯರ್ ಆಗಿ ಗೊತ್ತಿರಲಿ, ಡೆಟ್ ಟು GDP ರೇಷೋವನ್ನು 40%ಗೆ ಮಾಡಿದ್ದಾರೆ. ಹಾಗೂ ಜನರಲ್ ಡೆಟ್ ಅನ್ನುವಂಥದ್ದಾಗಿ 60% ಆಫ್ GDP ಗಮನ ಹರಿಸ್ಬೋದು. ಸೆಂಟರ್ 40% ಇದೆ, ಸ್ಟೇಟು 20% ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಎಸ್ಕೇಪಿಂಗ್ ಕ್ಲಾಸನ್ನು ಸಹ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇದರೊಂದಿಗೆ ಆಥರ್ ಅವರು ಇಲ್ಲಿ ಮೆನ್ಷನ್ ಮಾಡ್ತಾ ಇರುವಂಥದ್ದು ಟ್ಯಾಕ್ಸ್ ಬಯಾನ್ಸಿಗೆ ಸಂಬಂಧಪಟ್ಟಂತೆ. ಟ್ಯಾಕ್ಸ್ ಬಯಾನ್ಸಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಫಿಸಿಕಲ್ ಕನ್ಸೋಲ್ಟೇಷನ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಬೇಕು. ಟ್ಯಾಕ್ಸ್ ಬಯಾನ್ಸಿ ಅಂತಂದರೆ ನಮ್ಮ ಒಂದು GDP ಹಾಗೂ ನಾವು ಯಾವ ರೀತಿಯಾದಂಥ ಟ್ಯಾಕ್ಸ್ ರೆವಿನ್ಯೂವನ್ನು ಹೊಂದಿದ್ದೇವೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಡುತ್ತೆ. ನಮ್ಮ GDP ಇವಾಗ ಹೆಚ್ಚಾಗ್ತಾ ಇದೆ ಅಂತಂದರೆ ಗ್ರೋತ್ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಗ್ರೋತ್ನ ಮುಖಾಂತರ ಹೆಚ್ಚು ಆದಾಯ ಬರ್ತಾ ಇದೆ, ಇದರಿಂದ ನಾವು ಟ್ಯಾಕ್ಸನ್ನು ಸರಿಯಾಗಿ ಕಲೆಕ್ಟ್ ಮಾಡ್ತಾ ಇದ್ದೀವ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಟ್ಯಾಕ್ಸ್ ಬಯಾನ್ಸಿ ಕೊಡುತ್ತೆ. ಸೊ ಇಲ್ಲಿ ಒಂದು ರೇಷೋನ ಆಧಾರದ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಮೊದಲು ನಮ್ಮ ರೆವಿನ್ಯೂ ಎಷ್ಟರ ಮಟ್ಟಿಗೆ ಜನರೇಟ್ ಆಗ್ತಾ ಇದೆ, ಟ್ಯಾಕ್ಸ್ ರೆವಿನ್ಯೂ ಯಾವ ರೀತಿಯಾಗಿದೆ, ಹಾಗೂ ಚೇಂಜ್ ಇನ್ GDP ಅನ್ನುವಂಥದ್ದಾಗಿ ಗಮನ ಹರಿಸುವಂಥದ್ದು. ಸೊ ಇಲ್ಲಿರುವಂಥ ಒಂದು ರೇಷೋ ಅಂತಂದರೆ ಚೇಂಜ್ ಇನ್ ಟ್ಯಾಕ್ಸ್ ರೆವಿನ್ಯೂ ಹಾಗೂ ಚೇಂಜ್ ಇನ್ GDP. ಈ ಒಂದು ರೇಷೋನ ಆಧಾರದ ಮೇಲೆ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಒಂದು ವೇಳೆ ಈ ಒಂದು ರೇಷೋ =1 ಅಂತ ಬಂದಾಗ ಟ್ಯಾಕ್ಸ್ ರೆವಿನ್ಯೂ ಹಾಗೂ GDP ಸರಿಸಮಾನವಾದಂತಹ ಒಂದು ಕಂಡೀಷನನ್ನು ತೋರಿಸ್ತಾ ಇದೆ ಅಂತ. ಅದೇ ಮೋರ್ ದೆನ್ 1 ಕಂಡೀಷನ್ ಬಂದಾಗ ಇದು ನಮಗೆ ತುಂಬ ಗುಡ್ ಆಗುತ್ತೆ. ಅಂದರೆ ನಮ್ಮ ಒಂದು GDPಗಿನೂ ನಾವು ರೆವಿನ್ಯೂವನ್ನು ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಟ್ಯಾಕ್ಸ್ ರೆವಿನ್ಯೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. 1ಕ್ಕಿಂತ ಹೆಚ್ಚಿದ್ದಾಗ, 1ಕ್ಕಿಂತ ಕಡಿಮೆ ಇದ್ದಾಗ ನಾವು ಟ್ಯಾಕ್ಸನ್ನು ಅಷ್ಟೊಂದು ಸರಿಯಾಗಿ ಕಲೆಕ್ಟ್ ಮಾಡ್ತಾ ಇಲ್ಲ, ಅಂದರೆ ನಮ್ಮ ಒಂದು GDP ಸ್ಲೋ ಕಂಡೀಷನ್ ಇದೆ ಅಂತಲೇ ರಿಫ್ಲೆಕ್ಟ್ ಮಾಡುತ್ತೆ. ಪ್ರಸ್ತುತವಾಗಿ ನಮ್ಮ ಟ್ಯಾಕ್ಸ್ ಬಯಾನ್ಸಿ ಎಷ್ಟರ ಮಟ್ಟಿಗಿದೆ, ಗ್ರಾಸ್ ಟ್ಯಾಕ್ಸ್ ಬಯಾನ್ಸಿ ಅಂತ ನೋಡಿದಾಗ 0.8 ಕಂಡೀಷನ್ ಇರೋದನ್ನು ನೋಡ್ಬೋದು. ಇದರಿಂದ ನಮಗೆ ಗೊತ್ತಾಗುತ್ತೆ ಪ್ರಸ್ತುತವಾಗಿರ್ತಕ್ಕಂತಹ GDP ಸ್ಲೋ ಇದೆ ಅಂತಲೇ ಹೇಳ್ಬೋದು. ಸೊ ಇಟ್ ಈಸ್ ಲೆಸ್ ದೆನ್ 1 ಇದೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಟ್ಯಾಕ್ಸ್ ಬಯಾನ್ಸಿ ಆಧಾರದ ಮೇಲೂ ಸಹ ನಾವು ಫಿಸಿಕಲ್ ಕನ್ಸೋಲ್ಟೇಷನ್ ರಿಫ್ಲೆಕ್ಟ್ ಆಗ್ತಾ ಇರೋದನ್ನು ಗಮನ ಹರಿಸುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಆಥರ್ ಅವರು ಹೇಳ್ತಾ ಇರೋದು ಏನಂತಂದರೆ, ಫಿಸಿಕಲ್ ಕನ್ಸೋಲ್ಟೇಷನನ್ನು ಮಾಡಬೇಕು ಅಂತಂದರೆ ಒಂದು ಸರಿಯಾದಂತಹ ಫ್ರೇಮ್ವರ್ಕನ್ನು ತರಬೇಕು, ಸ್ಟ್ರಾಟಜಿಯನ್ನು ತರಬೇಕು. FRBM ಆ್ಯಕ್ಟಲ್ಲಿರ್ತಕ್ಕಂಥ ಟಾರ್ಗೆಟ್ಸ್ಗಳನ್ನು ರೀಚ್ ಮಾಡುವಂಥದ್ದಾಗಿರ್ಬೋದು, ಡೆಟ್ ಟು GDP ರೇಷೋ, ಫಿಸಿಕಲ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ ನಿಗಾ ವಹಿಸೋದು, ಟ್ಯಾಕ್ಸ್ ಬಯಾನ್ಸಿ ನಡಿನಲ್ಲೂ ಸಹ ವರ್ಕ್ ಮಾಡುವಂಥದ್ದಾಗಿರ್ಬೋದು. ಇವತ್ತು ಸರ್ಕಾರ ಸಾಲವನ್ನೇ ಹೆಚ್ಚು ತೀರಿಸ್ತಾ ಇದೆ, ಅಂದರೆ ಇಂಟ್ರೆಸ್ಟ್ ಪೇಮೆಂಟ್ ನಡಿನಲ್ಲೇ ಸಹ ನಮ್ಮ ಒಂದು ರೆವಿನ್ಯೂ ರೆಸೆಪ್ಟಲ್ಲಿ 40% ಅಷ್ಟು ಇಂಟ್ರೆಸ್ಟ್ ಪೇಮೆಂಟ್ಗೆ ಹೋಗ್ತಾ ಇದೆ. ಹಾಗಾಗಿ ಫಿಸಿಕಲ್ ಕನ್ಸೋಲ್ಟೇಷನ್ ಅಂತ ಬಂದಾಗ ಸಬ್ಸಿಡೀಸ್ಗಳನ್ನು ರ್ಯಾಷನಲೈಸ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸನ್ನು ಮಾಡುವಂಥದ್ದಾಗಿರ್ಬೋದು. ನಮ್ಮ ಫಿಸಿಕಲ್ ಡೆಫಿಸಿಟ್ ಯಾವ ರೀತಿಯಾಗಿದೆ, ನಮ್ಮ ಒಂದು ಸಾಲ ಯಾವ ರೀತಿಯಾಗಿದೆ, ಇಂಟ್ರೆಸ್ಟ್ ಪೇಮೆಂಟ್ ಯಾವ ರೀತಿಯಾಗಿದೆ, ಟ್ಯಾಕ್ಸ್ ಬಯಾನ್ಸಿ ಯಾವ ರೀತಿಯಾಗಿದೆ ಅಂತ ನಿಗಾ ವಹಿಸೋದ್ರ ಮುಖಾಂತರ ನಾವು ಪ್ರಸ್ತುತವಾಗಿರ್ತಕ್ಕಂಥ ಇಶ್ಯೂವನ್ನು ಅಡ್ರೆಸ್ ಮಾಡ್ಬೋದು ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಸೊ ಫಿಸಿಕಲ್ ಕನ್ಸೋಲ್ಟೇಷನ್ ಆಧಾರದ ಮೇಲೆ ಪ್ರಿಲಿಮ್ಸಲ್ಲೂ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು, ಮೇನ್ಸಲ್ಲೂ ಸಹ ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ನಿಮಗೊಂದು ಸುಲಭವಾದ ಪ್ರಶ್ನೆ ಅಂತಂದರೆ, 2003ರ FRBM ಆ್ಯಕ್ಟನ್ನು ವಿಜಯ್ ಕೇಲ್ಕರ್ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ತರಲಾಗಿದೆ. ಇನ್ನು 2018ರ FRBM ಆ್ಯಕ್ಟನ್ನು ಯಾವ ಕಮಿಟಿಯ ರೆಕಮೆಂಡೇಶನ್ ಆಧಾರದ ಮೇಲೆ ರಿವೈಸ್ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಡಿನೋಟಿಫೈಡ್ ಟ್ರೈಬ್ಸ್ ಸೀಕ್ ಕಾನ್ಸ್ಟಿಟ್ಯೂಷನಲ್ ರಿಕಗ್ನೈಸೇಷನ್ ಸಪ್ರೇಟ್ ಸೆನ್ಸಸ್ ಎಂಟ್ರಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಮ್ಗೆ ಹೇಳ್ತಾ ಇದೆ, ಡಿನೋಟಿಫೈಡ್ ಟ್ರೈಬ್ಸ್ಗಳಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ ರಿಕಗ್ನೈಸೇಷನನ್ನು ಕೊಡಬೇಕು, ಸಂವಿಧಾನಾತ್ಮಕವಾಗಿ ಇವರಿಗೂ ಕೂಡ ಮಾನ್ಯತೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್, ಡಿನೋಟಿಫೈಡ್ ಟ್ರೈಬ್ಸ್ ಅಂತಂದರೆ ಏನು ಅಂತ ಕೇಳ್ತಾರೆ. ನೊಮ್ಯಾಡಿಕ್ ಕಮ್ಯುನಿಟೀಸ್ಗಳಂತಂದರೆ ಅವರು ಯಾವುದೇ ರೀತಿಯಾಗಿ ಒಂದೇ ಪ್ಲೇಸಲ್ಲಿ ಸೆಟಲ್ ಆಗಿರೋದಿಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಫ್ರೀಕ್ವೆಂಟ್ ಆಗಿ ಮೈಗ್ರೇಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಇದಕ್ಕೆ ಕಾರಣ ಅಂತಂದರೆ ಅವರ ಒಂದು ಟ್ರೆಡಿಷನಲ್ ಅಕ್ಯುಪೇಷನ್, ಹರ್ಡಿಂಗ್, ಟ್ರೇಡಿಂಗ್, ಕ್ರಾಫ್ಟ್ನ ಆಧಾರದ ಮೇಲೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೆಮಿ ನೊಮ್ಯಾಡಿಕ್ ಅಂತಂದರೆ ಇವರು ಪಾರ್ಷಿಯಲಿ ಸೆಟಲ್ ಆಗಿರ್ತಾರೆ ಒಂದು ಪ್ಲೇಸಲ್ಲಿ, ಸೀಸನ್ನ ಆಧಾರದ ಮೇಲೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೈಗ್ರೇಟ್ ಆಗೋದನ್ನು ನೋಡ್ತಾ ಇದ್ದೀವಿ. ಇದು ಟೆಂಪ್ರರಿ ಬೇಸಿಸ್ ಮೇಲೆ ಆಗ್ತಾ ಇದೆ. ಹಾಗಾಗಿ ಸೆಮಿ ನೊಮ್ಯಾಡಿಕ್ ಅನ್ನುವಂಥ ಒಂದು ಟರ್ಮನ್ನು ಕೊಟ್ಟಿದ್ದಾರೆ. ನೊಮ್ಯಾಡಿಕ್ ಕಮ್ಯುನಿಟೀಸ್ ಹಾಗೂ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಯಿತು. ಇನ್ನು ಡಿನೋಟಿಫೈಡ್ ಟ್ರೈಬ್ಸ್ ಅಂತಂದರೆ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ 1871 ನಡಿನಲ್ಲಿ ಅವರನ್ನು ಕ್ರಿಮಿನಲ್ ಟ್ರೈಬ್ಸ್ ಆಗಿ ಡಿಕ್ಲೇರ್ ಮಾಡಿದ್ರು. ಬ್ರಿಟಿಷ್ ರೂಲಲ್ಲಿ ನಾವು ಗಮನ ಹರಿಸ್ಬೋದು.
ಟ್ರೈಬ್ಸ್ಗೆ ಒಂದು ಕ್ರಿಮಿನಲ್ ಟ್ರೈಬ್ಸ್ ಅನ್ನುವಂಥ ಟೈಟಲ್ನ ಕೊಟ್ಟಿರುವಂಥದ್ದು. ಬ್ರಿಟಿಷ್ ರೂಲ್ ಎಂಡ್ ಆದಮೇಲೆ, ಸ್ವಾತಂತ್ರ್ಯ ಸಿಕ್ ಆದಮೇಲೆ 1952 ನಡಿನಲ್ಲಿ ಈ ಎಲ್ಲ ಕ್ರಿಮಿನಲ್ ಟ್ರೈಬ್ಸ್ಗಳನ್ನು ಡಿನೋಟಿಫೈಡ್ ಟ್ರೈಬ್ಸ್ ಅನ್ನುವಂಥದ್ದಾಗಿ ಕನ್ವರ್ಟ್ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಮೊದಲು ಆ್ಯಕ್ಟ್ ಏನಿತ್ತಲ್ಲ ಅದನ್ನು ರಿಪೀಲ್ ಮಾಡೋದಾಗಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಡಿನೋಟಿಫೈಡ್ ಟ್ರೈಬ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಸಪ್ರೇಟಾಗಿ ರಿಕಗ್ನೈಸೇಷನನ್ನು ಕೊಡ್ಬೋದಲ್ಲ ಸಂವಿಧಾನಾತ್ಮಕವಾಗಿ. ಇವಾಗ ಈ ಒಂದು ಡಿನೋಟಿಫೈಡ್ ಟ್ರೈಬ್ಸ್ಗಳು SC ಇರ್ಬೋದು, ST ಇರ್ಬೋದು, OBC ಲಿಸ್ಟ್ನಲ್ಲಿ ಮೆನ್ಷನ್ ಮಾಡಿರೋದಾಗಿ ನೋಡ್ಬೋದು. ಅಂದರೆ ಎಕ್ಸ್ಟ್ರೀಮ್ ಆಗಿ ಬ್ಯಾಕ್ವರ್ಡ್ನೆಸ್ಸನ್ನು ಇವರು ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಯಾಕೆ ಅವ್ರಿಗೋಸ್ಕರ ಅಂತಲೇ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸ್ಟೇಟಸನ್ನು ಪ್ರೊವೈಡ್ ಮಾಡಬಾರ್ದು. ಈ ಒಂದು ಪ್ರಪೋಸಲ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ನ ಮುಖಾಂತರ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾಗೆ ಈ ಒಂದು ಪ್ರಪೋಸಲ್ ಹೋಗಿದೆ. ಅವರು ಸಹ ಕಾಸ್ಟ್ ಸೆನ್ಸಸ್ ಅನ್ನು ಮಾಡಬೇಕು ಅಂತ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಪ್ರಸ್ತುತವಾಗಿ 2017 ಒಂದು ರಿಪೋರ್ಟ್ ಅನ್ನು ನಾವು ಅನಲೈಸ್ ಮಾಡಿದ್ದೇ ಆದರೆ ಕೇವಲ 1200 ಡಿನೋಟಿಫೈಡ್ ಟ್ರೈಬ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಈ ಎಲ್ಲ ಟ್ರೈಬ್ಸ್ಗಳನ್ನು ನಾವು SC, ST ಮತ್ತು OBC ನಡಿನಲ್ಲಿ ಇನ್ಕ್ಲೂಡ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಹಾಗೂ 267 ಡಿನೋಟಿಫೈಡ್ ಕಮ್ಯುನಿಟೀಸ್ಗಳು ಯಾವುದೇ ರೀತಿಯಾಗಿ ಕ್ಲಾಸಿಫಿಕೇಷನ್ನು ಹೊಂದಿಲ್ಲ. ಯಾವ ಒಂದು ಕೆಟಗರಿಗೆ ಆ್ಯಡ್ ಮಾಡಬೇಕು ಅನ್ನುವಂಥದ್ದು ಸಹ ಇನ್ನೂ ಕ್ಲಿಯರ್ ಆಗಿ ಸಿಕ್ಕಿಲ್ಲ ಅಂತಲೇ ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಒಂದು 2024 ಜಡ್ಜ್ಮೆಂಟ್ನ ಆಧಾರದ ಮೇಲೆ SC, ST ಅಂತ ಬಂದಾಗ ಸಬ್ ಕ್ಲಾಸಿಫಿಕೇಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಂಫಸಿಸನ್ನು ಮಾಡಿದೆ. ಹಾಗಾಗಿ ಇವಾಗ ಪ್ರಸ್ತುತವಾಗಿ ಸಂವಿಧಾನಾತ್ಮಕವಾಗಿ ಅವ್ರಿಗೂ ಸಹ ಒಂದು ಸ್ಟೇಟಸನ್ನು ಕೊಡಬೇಕು. ಹಾಗಾಗಿ ಒಂದು ಕ್ಲಾಸಿಫಿಕೇಷನನ್ನು ಮಾಡಲಿಕ್ಕೆ ಸರಿಯಾದಂಥ ಒಂದು ಸೆನ್ಸಸ್ಸನ್ನು ನೋಡಬೇಕಲ್ವಾ. ಸೆನ್ಸಸ್ನ ಆಧಾರದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಒಂದು ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅನ್ನುವಂಥದ್ದು. ಸೊ ಈ ಒಂದು ಡಿನೋಟಿಫೈಡ್ ಅಥವಾ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಎಂಪವರ್ಮೆಂಟ್ ಮಾಡಬೇಕು ಅಥವಾ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೀಡ್ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ಡಿನೋಟಿಫೈಡ್ ನೊಮ್ಯಾಡಿಕ್ ಆ್ಯಂಡ್ ಸೆಮಿ ನೊಮ್ಯಾಡಿಕ್ ಟ್ರೈಬ್ಸ್ ಅನ್ನುವಂಥದ್ದಾಗಿ ಗಮನ ಹರಿಸಬಹುದು. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ನಡಿನಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಈ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ನ ಮುಖಾಂತರ ಪ್ರಸ್ತುತವಾಗಿ ಡಿನೋಟಿಫೈಡ್ ನೊಮ್ಯಾಡಿಕ್ ಹಾಗೂ ಸೆಮಿ ನೊಮ್ಯಾಡಿಕ್ ಕಮ್ಯುನಿಟೀಸ್ಗಳಿಗೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟನ್ನು ಎನ್ಶೋರ್ ಮಾಡುವಂಥದ್ದು. ಸೋಷಿಯಲ್ ಎಕ್ಸ್ಕ್ಲೂಷನ್ ಆಗಬಾರ್ದು. ಪವರ್ಟಿ ಇದ್ದರೆ ಅದನ್ನು ಸಹ ಇಂಪ್ರೂವೈಸ್ ಮಾಡಬೇಕು. ಎಜುಕೇಷನನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಹೆಲ್ತ್ ರಿಲೇಟೆಡ್ ಇರುವಂತೆ, ಲೈವ್ಲಿಹುಡ್ ರಿಲೇಟೆಡ್ ಇರುವಂತೆ, ಅವ್ರಿಗೆ ಬೇಕಾಗಿರುವಂಥ ಒಂದು ಹೌಸಿಂಗನ್ನು ಪ್ರೊವೈಡ್ ಮಾಡೋದಾಗಲಿ, ಒಟ್ಟಾರೆಯಾಗಿ ಒಂದು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟನ್ನು ಎನ್ಶೋರ್ ಮಾಡೋದರಲ್ಲಿ ಈ ಒಂದು ಸೀಡ್ ಯೋಜನೆ ಸಹಕಾರಿ ಆಗಲಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಬೇಕು. ಇದರಲ್ಲಿ ಮೇಜರ್ ಕಾಂಪೋನೆಂಟ್ ಅಂತ ಬಂದಾಗ ಎಜುಕೇಷನ್ ಎಂಪವರ್ಮೆಂಟನ್ನು ಎನ್ಶೋರ್ ಮಾಡ್ತಾ ಇದ್ದಾರೆ, ಹೆಲ್ತ್ ರಿಲೇಟೆಡ್ ಇರುವಂತೆ, ಲೈವ್ಲಿಹುಡ್ ಇರುವಂತೆ ಹಾಗೂ ಹೌಸಿಂಗ್ಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಸಹ, ಡಿಸ್ಪ್ಯೂಟನ್ನು ಸಹ ರಿಸಾಲ್ವ್ ಮಾಡಲಿಕ್ಕೆ ಲ್ಯಾಂಡ್ ಸಪೋರ್ಟನ್ನು ಸಹ ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆ ನಡಿನಲ್ಲಿ ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೀಡ್ ಯೋಜನೆ ಅಂತ ಬಂದಾಗ ಯಾರನ್ನು ಇದು ಫೋಕಸ್ ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಯಾವ ಮಿನಿಸ್ಟ್ರಿ ನಡಿನಲ್ಲಿ ಕಂಡು ಬರುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಜೈಶಂಕರ್ ರುಬಿಯೋ ವೆಲ್ಕಮ್ ಟ್ರೇಡ್ ಡೀಲ್, ಡಿಸ್ಕಸ್ ಕ್ರಿಟಿಕಲ್ ಮಿನರಲ್ಸ್, ಕ್ವಾಡ್ ಕೋಆಪರೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಕ್ವಾಡ್ಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನ್ ಆಗಿರ್ಬೋದು. ಕ್ವಾಡ್ ಗ್ರೂಪಿಂಗ್ ನಡಿನಲ್ಲಿ ಆಸ್ಟ್ರೇಲಿಯಾದ ಒಂದು ಪ್ರೆಸೆನ್ಸನ್ನು ಗಮನಿಸ್ಬೋದು, US ಆಗಿರ್ಬೋದು, ಜಪಾನ್ ಹಾಗೂ ಇಂಡಿಯಾ, ಈ 4 ಕಂಟ್ರೀಸ್ಗಳ ಒಳಗೊಂಡಂತಹ ಈ ಒಂದು ಕ್ವಾಡ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ ಭಾರತ ಕ್ವಾಡ್ ಸಮಿಟನ್ನು ಹೋಸ್ಟ್ ಮಾಡಲಿದ್ದು, ಸೊ ಇವಾಗ ರೀಸೆಂಟ್ಲಿ ಕ್ಯಾನ್ಸಲ್ ಆಗಿರೋದಾಗಿ, ಇವಾಗ ನೆಕ್ಸ್ಟ್ ಯಾವ ರೀತಿಯಾಗಿ ಒಂದು ಸಮಿಟ್ ಕಂಡಕ್ಟ್ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು, ಕೋಆಪರೇಷನನ್ನು ಮತ್ತೆ ರಿವ್ಯಾಂಪ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆನೂ ಸಹ ನಡೀತಾ ಇದೆ. ಜೊತೆಗೆ ಇಂಪಾರ್ಟೆಂಟ್ ಇಶ್ಯೂ ಅಂದರೆ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಿಸಿದಂತೆ ಗ್ಲೋಬಲ್ ಲೆವೆಲಲ್ಲಿ ಒಂದು ಗ್ರೂಪಿಂಗನ್ನು ಸ್ಟಾರ್ಟ್ ಮಾಡಿರೋದಾಗಿ US ತೆಗೆದುಕೊಂಡಿರುವಂತಹ ಒಂದು ಬಿಗ್ಗೆಸ್ಟ್ ಇನಿಷಿಯೇಟಿವ್ ಅಂತಂದರೆ ಪ್ಯಾಕ್ಸ್ ಸಿಲಿಕಾ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್, ಇದರ ಮೇಲೆ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಯಾಕ್ಸ್ ಸಿಲಿಕಾ ಅಂತಂದ್ರೆ ಏನು, ಈ ಒಂದು ಇನಿಷಿಯೇಟಿವ್ನ ಉದ್ದೇಶ ಯಾವ ರೀತಿಯಾಗಿದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. US ಲೀಡ್ ಮಾಡಿರುವಂತಹ ಈ ಒಂದು ಇನಿಷಿಯೇಟಿವ್ ನಡಿನಲ್ಲಿ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸಪ್ಲೈಯನ್ನು ಚೈನಾ ಇವತ್ತು ಕಂಟ್ರೋಲ್ ಮಾಡ್ತಾ ಇದೆ. ಸರಿಸುಮಾರು 80% ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡ್ತಾ ಇದೆ. ಹಾಗಾಗಿ US ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡು ಬರ್ತಾ ಇದೆ, ಪ್ಯಾಕ್ಸ್ ಸಿಲಿಕಾ ಅಂತ. ಈ ಒಂದು ಇನಿಷಿಯೇಟಿವ್ ನಡಿಯಲ್ಲಿ ಒಂದು ಸೆಕ್ಯೂರ್ ಆಗಿರ್ತಕ್ಕಂಥ, ರೆಸಿಲಿಯೆಂಟ್ ಆಗಿರುವಂತಹ ಇನೋವೇಷನ್ಸನ್ನು ತರಬೇಕು ವೆನ್ ಇಟ್ ಕಮ್ಸ್ ಟು ದಿ ಸಿಲಿಕಾನ್ ಸಪ್ಲೈ. ಹಾಗಾಗಿ ಎಲ್ಲ ರಾಷ್ಟ್ರಗಳು ಸಹ ಒಗ್ಗೂಡಿ ಒಂದು ಟೆಕ್ನಾಲಜಿಯನ್ನು ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಪ್ರೆಸೆಂಟ್ ಇರುವಂಥ ಒಂದು ಮಿನರಲ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಯಾವ ರೀತಿಯಾದಂಥ ಒಂದು ಪ್ರೊಸೆಸ್ಸನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಗ್ರೂಪಿಂಗನ್ನು ಮಾಡ್ತಾ ಇದೆ ಪ್ಯಾಕ್ಸ್ ಸಿಲಿಕಾ. ಭಾರತನೂ ಸಹ ಇನ್ಕ್ಲೂಡ್ ಆಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. 2025ರಲ್ಲಿ ತಂದಿರತಕ್ಕಂತಹ ಈ ಒಂದು ಇನಿಷಿಯೇಟಿವ್ ಡಿಸೆಂಬರ್ ಮಂತಲ್ಲೇ ಅಂತ ನಾವು ಗಮನ ಹರಿಸ್ಬೋದು. ಈ ಒಂದು ಇನಿಷಿಯೇಟಿವ್ಗೆ ಕೈಗೂಡಿರ್ತಕ್ಕಂಥ ರಾಷ್ಟ್ರಗಳಂತಂದರೆ ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಸಿಂಗಪೂರ್, ನೆದರ್ಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಇಸ್ರೇಲ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಸ್ಟ್ರೇಲಿಯಾ, ಎಲ್ಲ ರಾಷ್ಟ್ರಗಳು ಪಾರ್ಟಿಸಿಪೇಟ್
ಪಾರ್ಟಿಸಿಪೇಷನನ್ನು ಮಾಡಿದೆ ಅಂತ ಗಮನ ಹರಿಸ್ಬೋದು. ಸೊ ಇಲ್ಲಿರುವಂಥ ಒಂದು ಕೋರ್ ಕಮಿಟ್ಮೆಂಟ್ ಅಂತಂದರೆ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟನ್ನು ಕೈ ಎತ್ಕೊಳ್ಳೋದಾಗಿರ್ಬೋದು, ಅಥವಾ ಸೆಮಿ ಕಂಡಕ್ಟರ್ ರಿಲೇಟೆಡ್ ಇರತಕ್ಕಂಥ ಒಂದು ಡಿಸೈನ್ ಆಗಿರ್ಬೋದು, ಫ್ಯಾಬ್ರಿಕೇಷನ್ ಪ್ಯಾಕೇಜ್ ಯಾವ ರೀತಿಯಾಗಿರುತ್ತೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡುವಂಥದ್ದಾಗಿರ್ಬೋದು, ಎನರ್ಜಿ ಗ್ರಿಡ್ಗಳನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಬೇಕು, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ನಾಲೆಜನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಇಲ್ಲಿರುವಂಥ ಒಂದು ಕೋರ್ ಆಬ್ಜೆಕ್ಟಿವ್ ಡೆಫಿನೆಟ್ಲಿ ಒಂದೇ ಕಂಟ್ರಿ ಮೇಲೆ ನಾವು ಡಿಪೆಂಡೆನ್ಸಿಯನ್ನು ತೋರಿಸಬಾರ್ದು. ವೆನ್ ಇಟ್ ಕಮ್ಸ್ ಟು ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ರಿಟಿಕಲ್ ಮಿನರಲ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ನಾವು ಗಮನ ಹರಿಸ್ಬೋದು. ಇದೊಂದು ಸೆನ್ಸಿಟಿವ್ ಟೆಕ್ನಾಲಜಿ ಆಗಿದೆ. ಹಾಗಾಗಿ ಪ್ರಸ್ತುತವಾಗಿ ಪಾರ್ಟ್ನರ್ಸ್ಗಳು ಎಲ್ಲವೂ ಸೇರಿಬಿಟ್ಟು ಒಂದು ಚರ್ಚೆಯನ್ನು ಮಾಡ್ತಾ ಇದೆ ಪ್ಯಾಕ್ ಸಿಲಿಕಾನ ಒಂದು ಇನಿಷಿಯೇಟಿವ್ನ ಮುಖಾಂತರ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಭಾರತದ ಒಂದು ಪೊಸಿಷನ್ ಏನಿದೆ ಅಂತಂದರೆ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ, ಭಾರತ ಜಾಯ್ನ್ ಆಗ್ಬೋದು ಅಂತ. ಭಾರತಕ್ಕೂ ಸಹ ಒಂದು ಇನ್ವಿಟೇಷನ್ ಸಿಕ್ಕಿದೆ ಅಂತ ಗಮನ ಹರಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಭಾರತನೂ ಸಹ ಒಂದು ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನನ್ನು ಲಾಂಚ್ ಮಾಡಿದೆ ಅಂತ ಹೇಳ್ಬೋದಲ್ಲ. 2021ರಲ್ಲಿ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಮಿಷನನ್ನೇ ನಾವು ಲಾಂಚ್ ಮಾಡಿದ್ದೇವೆ ಅಲ್ವಾ. ಸೊ ಈ ಒಂದು ಹಂತದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಟೇಟಸ್ ಅಂತಂದರೆ ನಾವು ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಂಡಿದ್ದೀವಿ ಅಲ್ವಾ. ಇದರಲ್ಲಿ ಫ್ಯಾಬ್ರಿಕೇಷನ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಇರುವಂತೆ ಆನ್ ಗೋಯಿಂಗ್ ಕಂಡೀಷನ್ಸ್ಗಳನ್ನು ನೋಡ್ಬೋದು, ಅಂದರೆ ಪ್ರಸ್ತುತವಾಗಿ ನಡೀತಾ ಇರತಕ್ಕಂಥ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತನೂ ಸಹ ಆಸ್ಪೆಕ್ಟ್ ನಡೀತಾ ಇದೆ. ಭಾರತನೂ ಸಹ ಕೈ ಜೋಡಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದಂತೆ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಿಸಿದಂತೆ ನಾವು ಸಾಕಷ್ಟು ಚರ್ಚೆನ ನೋಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಯಾವ ರಾಷ್ಟ್ರಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೊಂದಿಲ್ಲ ಅವರು ವಲ್ನರಬಲ್ ಆಗ್ತಾರೆ ಅನ್ನುವ ಸ್ಥಿತಿಗತಿಗಳನ್ನು ನಾವು ಗಮನ ಹರಿಸ್ಬೋದು. ಈ ಮೊದಲು ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಹೊಂದಿಲ್ಲ ಅಂತಂದರೆ ಅವರು ಹಿಂದುಳಿತಾರೆ, ಅಥವಾ ಅವರಿಗೆ ಯಾವುದೇ ರಾಷ್ಟ್ರಗಳು ಅಟ್ಯಾಕ್ ಮಾಡತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಪ್ರಸ್ತುತವಾಗಿ ಯಾವ ರೀತಿಯಂಥ ಡೆವಲಪ್ಮೆಂಟ್ ಇದೆ ಅಂತಂದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ವಾರ್ ನಡೀತಾ ಇದೆ. ಫ್ಯೂಚರ್ ಡೇಸ್ ನಡೆಯಲ್ಲಿ ಕ್ರಿಟಿಕಲ್ ಮಿನರಲ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ನಾವು ಗಮನ ಹರಿಸಿದಾಗ ಇವಾಗ US ಸಹ ತೆಗೆದುಕೊಳ್ತಾ ಇರತಕ್ಕಂಥ ಒಂದು ಇನಿಷಿಯೇಟಿವನ್ನು ನೋಡೋದಾದರೆ ವೆನಿಜುಲಾದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಮತ್ತು ಆರ್ಕ್ಟಿಕ್ ರೀಜನ್ನಲ್ಲಿಯೂ ಸಹ ಒಂದು ಕಂಟ್ರೋಲಿಂಗನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಕಾಸ್ ಆಫ್ ಕ್ರಿಟಿಕಲ್ ಮಿನರಲ್ಸ್. ಸೊ ಈ ಒಂದು ಹಂತದಲ್ಲಿ ಪ್ರಸ್ತುತವಾಗಿ ಒಂದು ರಾಷ್ಟ್ರ ಫುಲ್ ಪವರ್ಫುಲ್ ಆಗಬೇಕು ಅಂತಂದರೆ ಟೆಕ್ನಾಲಜಿಯನ್ನು ಹೊಂದಬೇಕು. ಆ ಒಂದು ಟೆಕ್ನಾಲಜಿ ಡೆವಲಪ್ ಆಗಬೇಕು ಅಂತಂದರೆ ಕ್ರಿಟಿಕಲ್ ಮಿನರಲ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ನಾವು ನೋಡ್ತಾ ಇದ್ವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸ್ ಅಂತ ಬಂದಾಗ ಪ್ಯಾಕ್ಸ್ ಸಿಲಿಕಾ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಮಿಸ್ ಮಾಡುವಂತಿಲ್ಲ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಮೊದಲ ಸ್ಟೇಟ್ಮೆಂಟ್ ಅಡಿಯಲ್ಲಿ ದ ಪ್ರೆಸಿಡೆಂಟ್ ಕ್ಯಾನ್ ಪ್ರೋಕ್ಲೇಮ್ ಪ್ರೆಸಿಡೆಂಟ್ಸ್ ರೂಲ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಗವರ್ನರ್ಸ್ ರಿಪೋರ್ಟ್ ಅನ್ನುವಂಥದ್ದಾಗಿರ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಅಡಿಯಲ್ಲಿ ದ ಕಾನ್ಸ್ಟಿಟ್ಯೂಷನ್ ಡಿಫೈನ್ಸ್ ದ ಎಕ್ಸ್ಪ್ರೆಷನ್ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಅಂತ ಗಮನ ಹರಿಸ್ಬೋದು. ಆಪ್ಷನ್ 3 ನಡಿಯಲ್ಲಿ ಪ್ರೆಸಿಡೆಂಟ್ಸ್ ರೂಲ್ ಕ್ಯಾನ್ ಬಿ ಇಂಪೋಸ್ಡ್ ಈವನ್ ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಷನ್ ಅದರ್ ದೆನ್ ದ ಗವರ್ನರ್ಸ್ ರಿಪೋರ್ಟ್ ಅನ್ನುವಂಥ ಸ್ಟೇಟ್ಮೆಂಟನ್ನು ಗಮನ ಹರಿಸ್ಬೋದು. ಸೊ ಈ 3 ಸ್ಟೇಟ್ಮೆಂಟ್ಸ್ ನಡಿಯಲ್ಲಿ ಸರಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.